ಚಿಕ್ಕವರಿದ್ದಾಗ ಕೂಡ ನಾವು ನೋಡಿದ್ದೇವೆ, ಜಾತ್ರಾ ಮಹೋತ್ಸವ ನಡೆದಿರ್ತಿತ್ತು. ಇದನ್ನು ಕೂಡ ನಮ್ಮ ಕಳೆದ ವರ್ಷದಿಂದ ನಮ್ಮ ಅನೇಕ ಯುವಕರು ಒಂದು ಪ್ರೇರಣೆಯಾಗಿ 100 ದಿನ 100 ದಾನಿಗಳು ಎನ್ನುವಂಥ ಒಂದು ಸಂಕಲ್ಪದೊಂದಿಗೆ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಅನೇಕ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ಪ್ರಾರಂಭಗೊಂಡು ಇವತ್ತು ಚಿತ್ತಾಪುರ ಪಟ್ಟಣದಲ್ಲಿ ಈ ಅಭಿವೃದ್ಧಿ ಹೊಂದಿದೆ ಅಂತ ನಾವು ಹೇಳಬೇಕಾಗ್ತದೆ. ಆ ಅಭಿವೃದ್ಧಿಗೆ ಮೂಲ ಕಾರಣ ಏನಂತಂದ್ರೆ ಆ 100 ದಾನಿಗಳಂತ ನಾವು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಯಾಕಂದ್ರೆ ಅವರ ಪ್ರೇರಣೆಯಿಂದಲೇ ಇವತ್ತು ಈ ದೇವಸ್ಥಾನ ಇಷ್ಟೊಂದು ಮಟ್ಟಿಗೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗಿದೆ. ಅದೇ ನಿಟ್ಟಿನಲ್ಲಿ ಕೂಡ ನಾವು ಕೂಡ ಸಮಾಜ ಬಾಂಧವರಾಗಿರ್ಬೋದು, ಶರಣ ಬಂಧುಗಳಾಗಿರ್ಬೋದು, ಸಮಸ್ತ ಭಕ್ತಾದಿಗಳಾಗಿರ್ಬೋದು ತಮ್ಮ ಒಂದು ಸಹಾಯಹಸ್ತದಿಂದ ಈ ಒಂದು ದೇವಸ್ಥಾನ ಅಭಿವೃದ್ಧಿಗೋಸ್ಕರ ನಾವು ಹಗಲಿರುಳು ಶ್ರಮಿಸ್ತಾ ಇದ್ದಂಥ ಈ ಸಂದರ್ಭದಲ್ಲಿ ಹೇಳಿ, ಜೊತೆಗೆ ಈ ವರ್ಷ ನಾವು ಜಾತ್ರಾ ಮಹೋತ್ಸವ ಪೂರ್ವಭಾವಿ ಸಭೆಯನ್ನು ಸೇರಿದಾಗ ಎಲ್ಲ ಸಮಾಜ ಬಂಧುರು ಶರಣ ಭಕ್ತರು ಕೂಡ ಈ ಬಾರಿ ಈ ಭಾಗದ ನಡೆದಾಳ ದೇವರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ವಿಶ್ವರಾಧ್ಯ ಮಹಾತ್ಮರ ಒಂದು ಪುರಾಣವನ್ನು ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ಟ್ರಸ್ಟ್ನವರಾಗಿರ್ಬೋದು, ಸಮಾಜ ಬಾಂಧವರಾಗಿರ್ಬೋದು, ಸದ್ಭಕ್ತರಾಗಿರ್ಬೋದು ಅವರೆಲ್ಲ ಒಮ್ಮತ ನಿರ್ಧಾರದಂತೆ ಇವತ್ತು ನಾವು ಈ ವರ್ಷ ಈ ವಿಶ್ವರಾಧ್ಯರ ಪುರಾಣ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಜೊತೆಗೆ ಈ ಉದ್ಘಾಟನೆ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ನಡೆದಾಡು ದೇವರಾಗಿರ್ತಕ್ಕಂಥ ಡಾಕ್ಟರ್ ಗಂಗಾಧರ ಮಹಾಸ್ವಾಮಿಯವರು ಉದ್ಘಾಟಕರಾಗಿ ಆಗಮಿಸಬೇಕು ಅಂತ ನಾವೆಲ್ಲ ಸಮಾಜ ಬಾಂಧವರು ಹಿರಿಯರೆಲ್ಲರೂ ಕೇಳಿ ಮಠಕ್ಕೆ ಹೋದಾಗ ಪೂಜ್ಯರು ಅತಿ ಸಂತೋಷದಿಂದ ಈ ಕಾರ್ಯಕ್ರಮ ಉದ್ಘಾಟಕರು ನಾನು ಕೂಡ ಬರ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅವರಿಗೂ ಕೂಡ ನಾನು ಸಮಾಜ ವತಿಯಿಂದ ಮತ್ತು ಟ್ರಸ್ಟ್ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಧನ್ಯವಾದವನ್ನು ಸಲ್ಲಿಸ್ತೇನೆ. ಜೊತೆಗೆ ಈಗಾಗಲೇ ಸಾಕಷ್ಟು ಸಮಯ ಆಗಿರೋದ್ರಿಂದ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ನಾವು ಹಲವಾರು ವಿಷಯಗಳನ್ನ ನಮ್ಮ ಹಿರಿಯರ ಜೊತೆಯಾಗಿ ಯುವಕರ ಜೊತೆಯಲ್ಲಿ ಚರ್ಚೆ ಮಾಡಿದಾಗ ಈ ಬಾರಿ ಶಿವಶಂಕರ ಶಿವಾಚಾರ್ಯ ಪೂಜ್ಯರ ಈ ವರ್ಷಕ್ಕೆ 50 ವರ್ಷ ಸುವರ್ಣ ಮಹೋತ್ಸವ ಆಗಿರೋದ್ರಿಂದ ಅವರೊಂದು 50 ತುಲಾಭಾರ ಮಾಡಬೇಕು ಅಂತ ಹೇಳಿಸಿಂದ ನಾವೆಲ್ಲ ಸದ್ಭಕ್ತರು ಸೇರಿ ಸಂಕಲ್ಪ ಮಾಡಿದಾಗ ಪರಮ ಪೂಜ್ಯರಿಗೆ ಭೇಟಿ ಕೊಟ್ಟಾಗ ಪರಮ ಪೂಜ್ಯರು ಕೂಡ ಅತಿ ಸಂತೋಷದಿಂದ ನಾನು ಕೂಡ 11 ದಿನಗಳ ಕಾಲ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತೀನಿ, ನಿಮ್ಮ ಜೊತೆಗೆ ನಾನು ಕೂಡ ಇರ್ತೀನಿ ಅಂತ ಹೇಳಿದಾಗ ಆ ತುಲಾಭಾರದಿಂದ ಬರ್ತಕ್ಕಂಥ ಏನು ದುಡ್ಡಿದೆ ಆ ದುಡ್ಡನ್ನು ಕೂಡ ನೀವು ಸಮಾಜ ಶಕ್ತಿ ಸದ್ಬಳಕೆ ಮಾಡಿಕೊಡ್ರಿ, ದೇವಸ್ಥಾನ ಅಭಿವೃದ್ಧಿ ಪಡಿಸ್ಕೊಡ್ರಿ ಅಂತ ಹೇಳಿಸಿಂದ ಪರಮ ಪೂಜ್ಯರು ಹೇಳಿದಾಗ ನಮ್ಗೆ ಅತ್ಯಂತ ಸಂತೋಷವಾಯಿತು. ಯಾಕಂದ್ರೆ ನಾವು ಸಾಕಷ್ಟು ಪೂಜ್ಯರ ತುಲಾಭಾರ ನೋಡಿದಾಗ ಅವರು ಕೂಡ ತುಲಾಭಾರ ತಕ್ಷಣನೇ ಅವ್ರ ಜೊತೆಗೆ ಏನಿರ್ತದೆ ಅದು ಕೊಡ್ತಕ್ಕಂಥ ನಮ್ಮ ಸಂಪ್ರದಾಯ, ಹಿಂದೂ ಧರ್ಮದ ಸಂಪ್ರದಾಯ. ಆದರೂ ಕೂಡ ಮುದ್ದೆಯವರು 50 ತುಲಾಭಾರ ಮಾಡ್ತಿದ್ದಾಗ ಆ ತುಲಾಭಾರತಕ್ಕಂಥ ಬಂದಿರ್ತಕ್ಕಂಥ ಹಣವನ್ನ ನೀವು ಈ ದೇವಸ್ಥಾನದ ಅಭಿವೃದ್ಧಿಗೆ ಬಳಸ್ಕೋರಿ ಅಂತ ಹೇಳಿದ್ದಾರೆ. ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಜೊತೆಗೆ ಪರಮ ಪೂಜ್ಯರು ಗಂಗಾಧರ ಮಹಾಸ್ವಾಮಿಗಳು ಯಾವತ್ತೂ ಕೂಡ ನಮ್ಮ ಭಾಗಕ್ಕೆ ಆಗಮಿಸಿದಾಗ ಅವರು ದೇವರು ಅಂತ ಹೇಳಿ ನಾವು ಈ ಭಾಗದಲ್ಲಿ ನೋಡ್ತೀವಿ. ಅವರು ಕೂಡ ವಿಶ್ವರಾಧ್ಯ ಪುರಾಣ ಅಂತ ಹೇಳಿದಾಗ ಅವರು ಕೂಡ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲರ ಆಶೀರ್ವಚನ ನೀಡಲಿಕ್ಕೆ ಬಂದಿದ್ದಾರೆ. ದಯಮಾಡಿ ಇಲ್ಲಿ ಇರ್ತಕ್ಕಂಥ ಈ ಅಭಿವೃದ್ಧಿಗೋಸ್ಕರ ತಾವು ಇಲ್ಲಿ ವೇದಿಕೆ ಮುಂದೆ ಇರ್ತಕ್ಕಂಥ ತಾಯಂದರಾಗಿರ್ಬೋದು, ಶರಣರಾಗಿರ್ಬೋದು, ತಾವು ಕೂಡ ಅನೇಕ ರೀತಿಯಲ್ಲಿ ನಮಗೆ ತನು ಮನದಿಂದ ಸೇವೆಯನ್ನು ಸಲ್ಲಿಸಿದ್ದೀರಿ. ಇದರಲ್ಲಿ ವೈಯಕ್ತಿಕ ಯಾವುದೇ ಸೇವೆ ಇರೋದಿಲ್ಲ, ತಮ್ಮ ಸೇವೆ ತಮಗೋಸ್ಕರನೇ ನಾವೆಲ್ಲ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮುಂದೆಯೂ ಕೂಡ ನಾವು ಯಾರೇ ಅಧ್ಯಕ್ಷರಿರಲಿ ಬಿಡಲಿ, ಯಾರೇ ಇದ್ರೂ ಕೂಡ ದೇವಸ್ಥಾನ ಅಭಿವೃದ್ಧಿ ನಿರಂತರವಾಗಿ ನಡೀತಾ ಇರುತ್ತೆ. ತಮ್ಮೆಲ್ಲರ ಸಹಕಾರವನ್ನು ಮುಂದೆ ಕೂಡ ಮುಂದಿನ ದಿನಗಳಲ್ಲಿ ಇರಲಿ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಎರಡು ಹೊರಸಾಗಿ ಇವತ್ತಿನ ದಿವಸ ಶರಣ ವಿಶ್ವರಾಧ್ಯ ಅಪ್ಪೋರ ಪುರಾಣ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಬಂದೀವಿ. ಶಾಸ್ತ್ರಿ ಅವರು ಪುರಾಣ ಮಾಡಬೇಕಾಗಿದೆ, ಆದರೆ ಪುರಾಣ ಸ್ಟಾರ್ಟ್ ಆಗಿಲ್ಲ. ಎಲ್ಲರೂ ಭಾಷಣ ಮಾಡ್ತಾ ಇದ್ವಿ. ಶಾಸ್ತ್ರಿ ಶಾಂತ ರೀತಿಯಲ್ಲಿ ಕೂತಿ ನೋಡ್ತಾ ಇದ್ದಾರ. ನಿಮ್ದೇ ಪುರಾಣ ನಡೆದದ, ನಡೀಲಿ, ನನ್ನ ಪುರಾಣ ಟೈಮ್ ಯಾವಾಗ ಬರ್ತದ ಅದನ್ನ ಕಾಯ್ತಾ ಇದ್ದೀನಿ ಅಂತ ನಮ್ಮ ಶಾಸ್ತ್ರಿ ಅವರು ಅಂತ ಇದ್ದಾರ. ಆದ್ರೆ ಫಸ್ಟ್ ದಿವಸ ಇದ್ದ ಕಾರಣ ಎಲ್ಲರಿಗೆ ಫಸ್ಟ್ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಶಾಸ್ತ್ರಿ ಅವ್ರ ಕಡೆಯಿಂದ ಮಾಡ್ಬೇಕಾಗಿತ್ತು. ನಮ್ಮ ಶಾಸ್ತ್ರಿ ಅವ್ರಿಗೆ ನಾನು ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಒಂದ್ 2 ನೋಡಿ ಸ್ಟಾರ್ಟ್ ಮಾಡಿ ಆಮೇಲೆ ನಮ್ಗೆ ಮಾತಾಡಕ್ ಕೊಟ್ರೆ ನಾನು ಅವಾಗಿನ ಹಿಡ್ಕೊಂಡು ಶಾಸ್ತ್ರಿ ಅವರಿಗೆ ನೋಡ್ತಾ ಇದ್ದೀನಿ. ಯಾರು ಮಾತಾಡ್ತಾರೋ ಅವ್ರ ಕಡೆ ಶಾಸ್ತ್ರಿ ಶಾಂತ ರೀತಿಯಲ್ಲಿ ಕೂತಿ ನೋಡ್ತಾ ಇದ್ದಾರ. ಶಾಸ್ತ್ರಿ ಅವರಿಗೆ, ಸಂಗೀತಕಾರರಿಗೆ, ತಬಲಾಕಾರರಿಗೆ ಕೂಡ ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರನ ಹೇಳ್ತಾ, ಪ್ರತಿಯೊಬ್ಬರು ದಾನಿ ಮಾಡೋ ಅಂತವ್ರು ಒಂದು ತುಲಾಭಾರ ವ್ಯವಸ್ಥೆ ಆಗ್ಲಿ, ಪ್ರಸಾದ ವ್ಯವಸ್ಥೆ ಆಗ್ಲಿ, ಟೆಂಟ್ ವ್ಯವಸ್ಥೆ ಆಗ್ಲಿ, ಗುಡಿ ಕೂಡ ಅಂತ ವ್ಯವಸ್ಥೆ, ಪ್ರತಿಯೊಬ್ಬರ ದಾನಿಗಳ ಹೆಸರು ಹೇಳಿದ್ರು. ಮತ್ತೆ ನಾವು ಬಂಗಾರ ಹಾಕುವಂತ ಕೈ, ಕಡ ಹಾಕುವಂತ ಕೈ
ಅದಕ್ಕಿಂತ ಚಂದ ಕಾಣಿಸ್ತದ, ಅದಕ್ಕಿಂತ ದಾನ ಮಾಡೋಂಥ ಕೈ ಬಹಳ ಶ್ರೇಷ್ಠ ಇರ್ತದ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತಂದ್ರೆ ನಮ್ಮ ಬಸವೇಶ್ವರ ದೇವ್ರದ ಒಂದು ಜೀರ್ಣೋದ್ಧಾರ ಸಲುವಾಗಿ ನಾವು ಎಲ್ಲರೂ ಕೂಡಿ ಒಬ್ಬರಿಬ್ಬರಲ್ಲ, ಪ್ರತಿಯೊಬ್ಬರ ದಾನಿಯಾಗಿ, ಪ್ರತಿಯೊಬ್ಬರ ಸೇವಕನಾಗಿ, ಪ್ರತಿಯೊಬ್ಬರ ಭಕ್ತನಾಗಿ ಕೆಲಸ ಒಂದು ಸೇವೆ ಮಾಡಿದಾಗನೇ ಅದ್ಭುತ ಒಂದು ನಿರ್ಮಾಣ, ಒಂದು ಜೀರ್ಣ ಉದ್ಧಾರ ಕಾರ್ಯಕ್ರಮ ಆಗ್ತದ ಅಂತ ಈ ಸಂದರ್ಭದಲ್ಲಿ ಹೇಳ್ತಿಂತ ಇದ್ರಿ. ಯಾಕಂತಂದ್ರೆ ಇವತ್ತಿನ ದಿವಸ ನೋಡ್ರಿ, ನಾವು ಒಂದು ಗುಡಿಗೆ ಒಂದು ಪ್ರವಚನಕ್ಕೆ ನಾವು ಬಂದಿರ್ತೀವಿ. ಇವತ್ತು ನಾವು ಏನು 11 ದಿವಸ ಪೂರ್ತಿ ಕೇಳ್ತೀವಿ ಅಂತಂದ್ರೆ ನಮ್ಮ ವಿಶ್ವಾರಾಧ್ಯ ಅಪ್ಪರ ಪುರಾಣ, ಘನಪಂಡಿತ ವಿಶ್ವ ಅಷ್ಟಸಿದ್ಧಿ ಪಡೆದಂತ ನಮ್ಮ ವಿಶ್ವಾರಾಧ್ಯ ಅಪ್ಪರ ಪುರಾಣ ನಮ್ಮ ಶಾಸ್ತ್ರಿ 11 ದಿವಸ ಪೂರ್ತಿ ಹೇಳ್ತಾರ. ತಾವು ಅಪ್ಪೋರ ಬಗ್ಗೆ, ಅಪ್ಪೋರ ಮಹಿಮಾ ಏನದ ತಮಗ್ ಶಾಸ್ತ್ರಿ ಅವ್ರು ಹೇಳ್ತಾರ. ಸಾಕ್ಷಾತ್ ವಿಶ್ವರಾಧ್ಯ ಅಪ್ಪೋರ ಸ್ವರೂಪದಲ್ಲಿ ಅವರ ಛಾಯಾ ತಗೊಂಡು ನಮಗ ಆಶೀರ್ವಾದ ಮಾಡ್ಲಿಕ್ಕೆ ಯಾರಾದ್ರೆ ಇದ್ರೆ ಅದು ನಮ್ಮ ಗಂಗಾಧರ ಅಪ್ಪೋರ ಅದಾರ ಅಂತ ಹೇಳ್ತಿಂತ ಇದ್ರೆ. ನೀವು ಒಂದ್ ಯಾವಾಗಲೇ ನಿಮಗ್ ಕಷ್ಟ ಇರ್ಲಿ, ಆ ಕಷ್ಟ ತಗೊಂಡು ನೀವು ಅಬ್ಬೆ ತುಮಕೂರು ಮಠಕ್ಕೆ ಹೋದಾಗ ನೀವು ಏನು ಮಾತಾಡೋದ್ ಬೇಕಾಗಲ್ಲ, ಬರೇ ನಿಮ್ದು ಕಷ್ಟ ಮನಸ್ನಾಗ ತಗೊಂಡು ಯಪ್ಪ ಅಂತಂದೆ ಅಲ್ಲಿ ತೇಲಿ ನೀವು ಹಚ್ಚಿ ನಮಸ್ಕಾರ ಮಾಡ್ದಾಗ ನೀವು ರಿಟರ್ನ್ ಬರತನ ನಿಮ್ದು ಕಷ್ಟ ಪರಿಹಾರ ಆಗ್ತದ ಅಂತ ಹೇಳ್ತಿಂತ ಇದ್ರೆ. ಅಂತ ದೊಡ್ಡ ಶಕ್ತಿ ಇವತ್ತಿನ ದಿವಸ ನಮ್ಮ ಅಪ್ಪೋರ ಬಲ್ಯದ. ಯಾಕಂತಂದ್ರೆ ನಾನು 25 ವರ್ಷ ಹಿಡ್ಕೊಂಡು ಮಠದ ಒಂದು ಮಗಳಾಗಿ ಆ ಮಠಕ್ಕೆ ಹೋಗ್ತಾ ಇರ್ತೀನಿ. ಯಾವಾಗಲೂ ಅಪ್ಪೋರ್ ನನಗ್ ಮಾತಾಡೋ ಟೈಮಿಗೆ ಯವ್ವ ಅಂತ ಮಾತಾಡ್ತಾರ. ಅಂತ ಮಾತೃ ಹೃದಯದಲ್ಲಿ, ಅಂತ ಮಾತೃ ಒಂದು ತಾಯಿ ಸ್ವರೂಪದಲ್ಲಿ ಯಾರಾದ್ರೆ ಇದ್ರೆ ಅದು ನಮ್ಮ ಗಂಗಾಧರ ಅಪ್ಪೋರ ಅದಾರ ಅಂತ ಬಹಳ ಹೆಮ್ಮೆದಿಂದ ಹೇಳ್ತೀನಿ. ನಮ್ಮ ನಾಗರೆಡ್ಡಿ ಅನ್ನೋರಾಗ್ಲಿ, ಮೇತ್ರಿ ಅನ್ನೋರಾಗ್ಲಿ, ನಾವು ಬಹಳ ಒಂದು ಆ ಮಠದ ಒಂದು ಮಕ್ಕಳಾಗಿ ಅಲ್ಲಿ ಒಂದು ಸೇವೆಯನ್ನು ಮಾಡ್ತೀವಿ. ಒಂದು ಮಠದ ಮಕ್ಕಳಾಗಿ ಅಲ್ಲಿ ನೋಡಿ ಹೋಗ್ತೀವಿ. ಯಾಕಂತಂದ್ರೆ ಆ ಶಕ್ತಿ ಅದ ಆ ಮಠದಲ್ಲಿ ಅದ, ಅಪ್ಪೋರ್ ಬಳಿ ಅದ. ಅದಕ್ಕೆ ತಾಯಂದ್ರೆ ನೀವು ಹೋಗಿರ್ಬಹುದು ಅಂತ ಅನ್ಕೋತೀನಿ. ಹೋಗಿಲ್ಲ ಅಂತಂದ್ರೆ ಅಬ್ಬೆ ತುಮಕೂರಿಗೆ ಒಂದ್ಸಲ ಬರ್ರಿ, ಆ ಮಹಿಮೆ ನೋಡ್ರಿ ಏನದ ನೀವು ಅಂತ. ಯಾಕಂತಂದ್ರೆ ಆ ಮಠದಾಗ ಜಾತಿ ಧರ್ಮ ಯಾವಾದೇ ಇಲ್ಲ, ಎಲ್ಲರಿಗೂ ಒಂದೇ ಆಶೀರ್ವಾದ ಕೂಡ ಅಂತ ಶಕ್ತಿ ಅದು ನಮ್ಮ ಗಂಗಾಧರ ಅಪ್ಪೋರ್ ಬಳಿ ಅದ ಅಂತ ಹೇಳ್ತೀನಿ. ಆಮೇಲೆ ಶರಣ ಬಸವೇಶ್ವರ ಜೀರ್ಣೋದ್ಧಾರಕ್ಕಾಗಿ ನಾನು ಶಾಸಕರಿಗೆ ಹೋಗಿ ಹೇಳ್ತೀನಿ, ಎಷ್ಟು ನಮ್ದಿಂದ ಕಾಣಿಕೆ ಕೊಡ್ಲಿಕ್ಕೆ ಆಗ್ತದೆ, ಒಂದು ಭಕ್ತಿ ಸೇವೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತಂದ್ರೆ ನಾವು ಎಲ್ಲರೂ ಕೂಡಿದಾಗ ಮಾತ್ರ ಅದು ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಕೆಲಸಗಳು ಆಗ್ತಾವಂತ ಈ ಸಂದರ್ಭದಲ್ಲಿ ಹೇಳ್ತಾ